ಹೇ ಎವ್ರಿವನ್, ಐ ಹೋಪ್ ಯು ಆಲ್ ಆರ್ ಗುಡ್. ಸೊ ಜಸ್ಟ್ ಒಂದು ತಿಂಗಳು ಅಷ್ಟೇ ಉಳಿದಿದೆ ನಿಮ್ಮ ಬೋರ್ಡ್ ಎಕ್ಸಾಮ್ಸ್ಗೋಸ್ಕರ. ಹಂಗೆ ನೋಡಿದ್ರೆ ಒಂದು ತಿಂಗಳು ಕೂಡ ಉಳಿದಿಲ್ಲ, ಜಸ್ಟ್ 25 days, ರೈಟ್? ಈ 25 days ಹೌ ಯು ಕ್ಯಾನ್ ಕವರ್ ಮ್ಯಾಕ್ಸಿಮಮ್ ಆ್ಯಂಡ್ ಹೌ ಯು ಕ್ಯಾನ್ ಗಿವ್ ಯುವರ್ ಮೋಸ್ಟ್ ಆ್ಯಂಡ್ ಬೆಸ್ಟ್ ಔಟ್ಪುಟ್. ನಾನು ನನ್ನ ಟೈಮಲ್ಲಿ ಐ ಸ್ಕೋರ್ಡ್ 94.16% ಇನ್ ಮೈ ಬೋರ್ಡ್ಸ್ ಎಕ್ಸಾಮ್. ನಾನು ಯಾವ ಥರ ಮಾಡಿದ್ದೆ ಮತ್ತು ನೀವು ಯಾವ ಥರ ಮಾಡ್ಬೋದು ಅಂತ ಈ ವಿಡಿಯೋದಲ್ಲಿ ಹೇಳೋಣ. ಸೊ ನನಗೆ ತುಂಬ ಎಕ್ಸ್ಪೀರಿಯನ್ಸ್ ಇದೆ. ಸೊ ಐ ಕ್ಯಾನ್ ಗಿವ್ ಯು ಅರೌಂಡ್ 5 to 6 points ಹೇಗೆ ನೀವು ಮಾಡ್ಬೋದು ಅಂತ. ಸೊ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಯಾಕಂದರೆ ಈ ಥರ ಇನ್ಫಾರ್ಮೇಟಿವ್ ವಿಡಿಯೋಸ್ ನಿಮ್ಗೆ ಹೆಲ್ಪ್ ಆಗುತ್ತೆ. ನಿಮ್ಮ ರ್ಯಾಂಕ್ ಚೆನ್ನಾಗಿ ಬರುತ್ತೆ, ನಿಮ್ಮ ಪರ್ಸೆಂಟೇಜ್ ಚೆನ್ನಾಗಿ ಬರುತ್ತೆ, ನೀವು ಒಂದು ಒಳ್ಳೆ ಕಾಲೇಜ್ಗೆ ಹೋಗ್ತೀರಾ, ಆಮೇಲೆ ಎಟ್ ದಿ ಎಂಡ್ ಯು ವಿಲ್ ಥ್ಯಾಂಕ್ ಮೀ. ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ನಂಬರ್ 1 ಈ ಸ್ಟಡಿ ದ ಎಕ್ಸಾಮ್. ಸೊ ನೀವು ಪ್ರಿಪೇರ್ ಆಗಿದ್ದ ಮುಂಚೆ, ಬಿಫೋರ್ ಗಿವಿಂಗ್ ಎನಿ ಎಕ್ಸಾಮ್, ಫಸ್ಟ್ ಸ್ಟಡಿ ದ ಎಕ್ಸಾಮ್. ಅಲ್ಲಿ ಯಾವ ಥರ ಕ್ವಶನ್ ಕೇಳ್ತಾರೆ ಅಂತ ಹೈಲೈಟ್ ಮಾಡ್ಕೊಂಬಿಡಿ. ಟೆಕ್ಸ್ಟ್ ಬುಕ್ಕಲ್ಲಿ, NCERT ಟೆಕ್ಸ್ಟ್ ಬುಕ್ಕಲ್ಲಿ ಯಾವ್ಯಾವ ಇಂಪಾರ್ಟೆಂಟ್ ಇದೆ. ಈಗ ತುಂಬ ಸತಿ ಎಲ್ಲ ಇಂಪಾರ್ಟೆಂಟ್ ಇರೋದಲ್ಲ, ಲೈಕ್ ಹಾಗೆ ನಾರ್ಮಲ್ ಏನೇನೋ ಬರೆದಿರ್ತಾರೆ, ಅದನ್ನೆಲ್ಲ ಬಿಟ್ಟು ಯು ಹೈಲೈಟ್ ವಿಚ್ ಆರ್ ದ ಇಂಪಾರ್ಟೆಂಟ್ ಟಾಪಿಕ್ಸ್, ವಿಚ್ ಆರ್ ದ ಇಂಪಾರ್ಟೆಂಟ್ ಲೈನ್ಸ್, ಎಲ್ಲೆಲ್ಲಿ ಏನೇನು ಡೆಫಿನೇಷನ್ಸ್ ಇದೆ, ಎಕ್ಸಾಂಪಲ್ಸ್ ಇದೆ. ಆಮೇಲೆ ರಿವೈಸ್ ಮಾಡುವಾಗ ಆ ಲೈನ್ಸ್ನ ಅಷ್ಟೇ ಓದಬೇಕು, ಬಾಕಿ ಓದೋ ನೆಸರ್ ಇಲ್ಲ. ನಾನು ಇದೇ ಥರ ಮಾಡಿ ಐ ರಿವೈಸ್ಡ್ ಅಟ್ಲೀಸ್ಟ್ ಮೋರ್ ದೆನ್ 10 times, ಲೈಕ್ 2 digits ಅಲ್ಲಿ ನಾನು ರಿವೈಸ್ ಮಾಡಿದೆ. ಸೊ ಆ ಥರ ನೀವು ರಿವೈಸ್ ಮಾಡಬೇಕು. ಆ್ಯಂಡ್ ನಂಬರ್ 2, ಪ್ಯಾರೆಟೋ ಪ್ರಿನ್ಸಿಪಲ್. ಪ್ಯಾರೆಟೋ ಅವರು ಏನು ಹೇಳಿದ್ದಾರೆ ಅಂದರೆ 80% ಆಫ್ ದ ರಿಸಲ್ಟ್ಸ್ ಕಮ್ ಬೈ 20% ಆಫ್ ದ ಎಫರ್ಟ್ಸ್. ನೀವು ತುಂಬ ಜಾಸ್ತಿ ಓದೋ ನೆಸರಿನಿಲ್ಲ, ಇದು ಬುಕ್ಸ್ ನೆಸರಿಲ್ಲ. ಫಾರ್ ಬೋರ್ಡ್ಸ್ ಓನ್ಲಿ ಒನ್ ಥಿಂಗ್ ದಟ್ ಈಸ್ ಲೈಕ್ ಬ್ರಹ್ಮಾಸ್ತ್ರ, ದಟ್ ಈಸ್ ಯುವರ್ NCERT. ಅದು NCERT ಒಂದೇ ಸಾಕು ನಿಮ್ಮ ಬೋರ್ಡ್ಸಲ್ಲಿ ಕ್ಲಿಯರ್ ಮಾಡೋಕ್ಕೆ. ಅದಷ್ಟೇ ನೀವು ಚೆನ್ನಾಗಿ ನೀಟಾಗಿ ಓದಿ, ಅದಷ್ಟೇ ನೀವು ರಿವೈಸ್ ಮಾಡಿದರೆ ಈಸಿಲಿ ಕ್ರ್ಯಾಕ್ ಬೋರ್ಡ್ ಎಕ್ಸಾಮ್ಸ್ ಆ್ಯಂಡ್ ಗೆಟ್ ಮೋರ್ ದೆನ್ 95%. ಅದಷ್ಟೇ ಅಲ್ಲದೆ ಇದ್ರ ಜೊತೆಗೆ ಯು ಆಲ್ಸೋ ಟೇಕ್ ಅ ಬುಕ್ ವಿಚ್ ಈಸ್ ಪ್ರೀವಿಯಸ್ ಇಯರ್ ಚಾಪ್ಟರ್ ವೈಸ್ ಕ್ವಶನ್. ಮುಂದೆ ಹೋಗಿದ್ದ ಮುಂಚೆ ನೀವು ಇಂಜಿನಿಯರಿಂಗಾಗಿ ಪ್ರಿಪೇರ್ ಆಗ್ತಿದ್ದೀರಾ ಅಂದರೆ ನಿಮ್ಗೆ ಗೊತ್ತು ಈಗ ಕರೆಂಟ್ ಸಿಚುವೇಶನ್ ಏನಿದೆ ಅಂತ. ತುಂಬ ಜಾಸ್ತಿ ಮಾರ್ಕೆಟ್ ಕೆಟ್ಟೋಗಿದೆ. ಆಲ್ಮೋಸ್ಟ್ 80% ಆಫ್ ದ ಸ್ಟೂಡೆಂಟ್ಸ್ಗೆ ಜಾಬೇ ಸಿಗ್ತಾ ಇಲ್ಲ. ಆಮೇಲೆ AI ಕೂಡ ಎಷ್ಟು ಬೂಮಲ್ಲಿದೆ. ಸೊ ಈ ಥರ ಒಂದು ಕಾಂಪಿಟೇಟಿವ್ ಎನ್ವಿರಾನ್ಮೆಂಟ್ ಇದ್ದಾಗ ನೀವು ಹೇಗೆ ಸರ್ವೈವ್ ಆಗಬೇಕು? ಮತ್ತು ತುಂಬ ಕಾಲೇಜಸಲ್ಲಿ ಔಟ್ಡೇಟೆಡ್ ಸಿಲೆಬಸ್ ಇರುತ್ತೆ. ಸೊ ಹೀಗಾದರೆ ನೀವು ಏನು ಮಾಡಬೇಕು? ಆ್ಯಂಡ್ ದ್ಯಾಟ್ಸ್ ವೈ ಮಿರಾಯ್ ಸ್ಕೂಲ್ ಆಫ್ ಟೆಕ್ನಾಲಜಿ ಕಮ್ಸ್ ಇನ್ ಆ್ಯನ್ AI ಫಸ್ಟ್ BTech ಪ್ರೋಗ್ರಾಮ್. ಮಿರಾಯ್ ಅವರು UGC ಅಪ್ರೂವ್ ಟಾಪ್ ಯೂನಿವರ್ಸಿಟಿ ಜೊತೆ ಪಾರ್ಟ್ನರ್ಶಿಪ್ ಮಾಡ್ಕೊಂಡಿದ್ದಾರೆ, ಲೈಕ್ ಹೈಟೆಕ್ ಇನ್ಸ್ಟಿಟ್ಯೂಟ್ ಆ್ಯಂಡ್ ರತಿನಮ್ ಇನ್ಸ್ಟಿಟ್ಯೂಟ್. ಸೊ ಯು ಅರ್ನ್ ಅ ಫುಲ್ಲಿ ರೆಕಗ್ನೈಸ್ಡ್ BTech CS ಡಿಗ್ರಿ ಇನ್ AI and ML. ಇದಷ್ಟಲ್ಲದೆ ಮಿರಾಯ್ ಅವರು ಹ್ಯಾಂಡಲ್ ಸಮಥಿಂಗ್ ವಿಚ್ ಇಸ್ ವೆರಿ ಮೋಸ್ಟ್ ಇಂಪಾರ್ಟೆಂಟ್, ದಟ್ ಈಸ್ ಫ್ಯೂಚರ್ ಫೋಕಸ್ಡ್ ಕರಿಕ್ಯುಲಮ್, AI ಲ್ಯಾಬ್ಸ್, ರಿಯಲ್ ವರ್ಲ್ಡ್ ಪ್ರಾಜೆಕ್ಟ್ಸ್. ಅದಷ್ಟೇ ಅಲ್ಲದೆ ಎಕ್ಸ್ಪರ್ಟ್ಸ್ ಇಂದ ನಿಮ್ಗೆ ಮೆಂಟರ್ಶಿಪ್ ಕೂಡ ಸಿಗುತ್ತೆ. ಇಲ್ಲಿರೋ ಸ್ಟೂಡೆಂಟ್ಸ್ ಫಸ್ಟ್ ಡೇನೇ ಕೋಡಿಂಗ್ ಸ್ಟಾರ್ಟ್ ಮಾಡ್ತಾರೆ. ದಿ ಸ್ಟಾರ್ಟ್ ವರ್ಕಿಂಗ್ ಆನ್ ರಿಯಲ್ ವರ್ಲ್ಡ್ ಪ್ರಾಜೆಕ್ಟ್ಸ್ and learn using modern tools like GitHub and Copilot, Cursor, everything. And not just that, guided by your top companies mentors. ಅದಕ್ಕೆ ನೀವು ಜಾಯ್ನ್ ಆಗಬೇಕಂದ್ರೆ 1st February is the last date. ಇದಾದ್ಮೇಲೆ 2nd and 3rd Februaryಗೆ ಇವರ ಎಂಟ್ರೆನ್ಸ್ ಎಕ್ಸಾಮ್ ಇರುತ್ತೆ. ಸೊ ಹರಿ ಅಪ್, ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಮತ್ತೆ ಕಮೆಂಟ್ ಸೆಕ್ಷನ್ ಕೊಟ್ಟಿರ್ತೀನಿ. ಈಗಲೇ ಹೋಗಿ ಅಪ್ಲಿಕೇಶನ್ ಫಿಲ್ ಮಾಡಿ. ನಂಬರ್ 3 ಬರೋಣ, ಪಾರ್ಕಿನ್ಸನ್ಸ್ ಪ್ರಿನ್ಸಿಪಲ್. ಸೊ ಇದರಲ್ಲಿ ಇವ್ರು ಏನು ಹೇಳಿದ್ದಾರೆ ಅಂದರೆ ವರ್ಕ್ ಎಕ್ಸ್ಪಾಂಡ್ಸ್ ಹೌ ಮಚ್ ದ ಟೈಮ್ ಯು ಗಿವ್ ಫಾರ್ ಇಟ್. ಫಾರ್ ಎಕ್ಸಾಂಪಲ್, ನಾನು ನಿಮಗೆ ಇನ್ಫೈನೈಟ್ ಟೈಮ್ ಕೊಟ್ಟೆ, ನೀವು ಇನ್ಫೈನೈಟ್ ಟೈಮ್ ಆದಮೇಲೆ ಯು ಹ್ಯಾವ್ ಎಕ್ಸಾಮ್, ಹಾಗಾದ್ರೆ ನೀವು ಓದೋದೇ ಇಲ್ಲ. ಸೊ ಅದೇ ಥರ ಇಫ್ ಯು ಗಿವ್ ಯುವರ್ ಸೆಲ್ಫ್ ಲೈಕ್ ಇವತ್ತು ಒಂದು ದಿನದಲ್ಲಿ ಅಥವಾ ನೆಕ್ಸ್ಟ್ 5 years ಈ ಚಾಪ್ಟರ್ ನಾನು ಮುಗಿಸ್ಲೇಬೇಕು ಅಂತ, ಯು ವಿಲ್ ಡೆಫಿನೆಟ್ಲಿ ಡೂ ಇಟ್. ಸೊ ಅದಕ್ಕೆ ಒಂದು ಡೆಡ್ಲೈನ್ ಕೊಡಿ, ಇದರಲ್ಲಿ ನಾನು ಎಷ್ಟು ಮುಗಿಸ್ಬೇಕು ಅಂತ. ನಿಮ್ದು ಏನೇ ಚಾಪ್ಟರ್ಸ್ ಇದೆಲ್ಲ ಡಿವೈಡ್ ಮಾಡ್ಕೊಳ್ಳಿ. ಸೊ ಆ ಥರ ಇಫ್ ಯು ಗಿವ್ ರೆಸ್ಟ್ರಿಕ್ಟೆಡ್ ಟೈಮ್ ಲೈನ್ ಟು ಇಟ್, ರೆಸ್ಟ್ರಿಕ್ಟೆಡ್ ಡೆಡ್ಲೈನ್ ಟು ಇಟ್, ಸೊ ಹಂಗಂದ್ರೆ ನೀವು ವಿಲ್ ಈಸಿಲಿ ಡೂ ಇಟ್. ಅದೇ ಡೂ ಆರ್ ಡೈ ಸಿಚುವೇಶನ್ ಅಂತಾರಲ್ಲ, ಸೊ ಆ ಥರ ನೀವು ಮಾಡ್ಕೊಳ್ಳಿ. ನಂಬರ್ 4, ಲರ್ನ್ ಆಸ್ ಎ ಟೀಚರ್. ಲೈಕ್ ನೀವು ಯಾವ ಥರ ಒಂದು ಚಾಪ್ಟರ್ನ ಓದಬೇಕು ಅಂದರೆ ಯು ಆರ್ ಎಕ್ಸ್ಪ್ಲೈನಿಂಗ್ ಟು ಸಮ್ ಒನ್, ಲೈಕ್ ಮುಂದಿನವಾಗಿ ನೀವು ಕಲಿಸ್ಬೇಕು. ಸೊ ಆ ಥರ ಒಂದು ಮೈಂಡ್ಸೆಟ್ಟಿಂದ ನೀವು ಓದಿದ್ರೆ ಯು ವಿಲ್ ಕವರ್ ಎವ್ರಿಥಿಂಗ್. ಲೈಕ್ ಅವನು ಯಾವ ಥರ ಕ್ವಶನ್ ಕೇಳ್ಬೋದು, ಒಂದು ಫಾಲೋ ಬ್ಯಾಕ್ ಕ್ವಶನ್ ಕೇಳಿದ್ರೆ ನೀವು ಹೇಗೆ ಆನ್ಸರ್ ಮಾಡ್ಬೋದು. ಸೊ ಆ ಥರ ಇಫ್ ಯು ಗೋಯಿಂಗ್ ಟು ದ ಇನ್ ಡೆಪ್ತ್, ನೀವು ಈಸಿಲಿಯಾಗಿ ಚಾಪ್ಟರ್ನ ರಿಕಾಲ್ ಕೂಡ ಮಾಡ್ಕೋಬೋದು. ನಂಬರ್ 5, ಪವರ್ ಆಫ್ ಅವರ್. ಎಲ್ರದ್ದು ಒಂದು ಟೈಮಿಂಗ್ ಇರುತ್ತೆ, ಅದರಲ್ಲಿ ದೇ ಆರ್ ಮೋಸ್ಟ್ ಆ್ಯಕ್ಟಿವ್. ಫಾರ್ ಎಕ್ಸಾಂಪಲ್, ಲೈಕ್ ಮೇ ಬಿ ನೈಟ್ ಆರ್ ಮೇ ಬಿ ಇನ್ ದ ಮಾರ್ನಿಂಗ್. ನನ್ನ ಕೇಸಲ್ಲಿ ನನ್ನ ನೈಟ್ ಆಗಿತ್ತು, ನಾನು ರಾತ್ರಿ ತುಂಬ ಸ್ಟಡಿ ಮಾಡ್ತಿದ್ದೆ ಇನ್ಸ್ಟೆಡ್ ಆಫ್ ಮಾರ್ನಿಂಗ್, ಯಾಕಂದರೆ ಬೆಳಗ್ಗೆ ನನಗೆ ಹೇಳೋಕ್ಕೆ ಆಗಲ್ಲ. ಸೊ ನಿಮ್ದೇನಿದೆ ನೀವು ಡಿಸೈಡ್ ಮಾಡಿ, ಅದು ಬೆಳಿಗ್ಗೆ ಇರ್ಬೋದು, ಮಾರ್ನಿಂಗ್ ಇರ್ಬೋದು. ಆ ಟೈಮಲ್ಲಿ ನೀವು ಯಾವ ಟೈಮಲ್ಲಿ ತುಂಬ ಜಾಸ್ತಿ ಆ್ಯಕ್ಟಿವ್ ಇರ್ತೀರಲ್ಲ, ಅದರಲ್ಲಿ ನೀವು ಹಾರ್ಡ್ ಕ್ವಶನ್ಸ್ ಮತ್ತು ಹಾರ್ಡ್ ಟಾಪಿಕ್ಸ್ನ ಕವರ್ ಮಾಡಿ. ಮತ್ತು ಸ್ಯಾಟರ್ಡೆ ಸಂಡೇ ಟೈಮಲ್ಲಿ ಟ್ರೈ ಟು ರಿವೈಸ್ ಎವ್ರಿಥಿಂಗ್ ವಾಟ್ ಎವರ್ ಯು ಹ್ಯಾವ್ ರೆಡ್ ಥ್ರೂ ಔಟ್ ದ ವೀಕ್. ಐ ಹೋಪ್ ಯು 5 points ಯು ಗಾಟ್ ಸಮ್ ವ್ಯಾಲ್ಯೂಬಲ್ ಲೆಸನ್ಸ್, ವ್ಯಾಲ್ಯೂಬಲ್ ಸಮ್ ಟಿಪ್ಸ್. ಆಮೇಲೆ ಮಿರಾಯ್ ಸ್ಕೂಲ್ ಅವರ ಅಪ್ಲಿಕೇಶನ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಮತ್ತು ಕಮೆಂಟ್ ಸೆಕ್ಷನಲ್ಲಿ ಕೊಟ್ಟಿರ್ತೀನಿ. Go and check this out. So study hard, stay consistent, and just remember 12th board exam is the easiest exam in your life. ನೀವು 10th ಅಲ್ಲಿ, 8th ಅಲ್ಲಿ, 7th ಅಲ್ಲಿ ಎಷ್ಟು ಸ್ಕೋರ್ ಮಾಡಿದಾರೋ ಅದೇನು ಮ್ಯಾಟ್ರ್ ಆಗಲ್ಲ. ಬಟ್ ಈ 12th ಅಲ್ಲಿ ನೀವು 95% ಸ್ಕೋರ್ ಮಾಡಿದಾರ, ಆ ಥರ ಕಾನ್ಫಿಡೆನ್ಸ್ ನಿಮ್ಮಲ್ಲಿ ಇರಬೇಕು. ನನ್ನಲ್ಲಿ ಕೂಡ ಇದೆ, ಯು ಕ್ಯಾನ್ ಈಸಿಲಿ ಡೂ ಇಟ್ ಬಿಕಾಸ್ ಇಟ್ಸ್ ದ ಈಸಿಯೆಸ್ಟ್ ಎಕ್ಸಾಮ್, ರೈಟ್? ಅದು ನಿಮ್ಮ ತಲೆಯಲ್ಲಿ ಇರಲೇಬೇಕು. ಸೊ ವಾಟ್ ಯು ಥಿಂಕ್ ಯು ವಿಲ್ ಬಿಕಮ್? ಐ ವಿಲ್ ಸೀ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್.